ನಿಮ್ಮ ಪ್ರಶ್ನೆ ನ್ಯಾಯಾಲಯಕ್ಕೆ ಸೀಮಿತವಾದಂಥ ಪ್ರಶ್ನೆ, ಆದ್ದರಿಂದ ಉತ್ತರ ಕೊಡಬಾರದು. ಅಲ್ಲಿ ನಿರ್ಣಯ ಆಗೋದು ಅಲ್ಲಿ. ಅದು ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಂಥ ವಿಚಾರಗಳಲ್ಲೇ ನೋಡಿ, ಈ ಜಾಲಿವುಡ್ ಒಂದು ಪ್ರದೇಶ 30 ಎಕರೆ ಪ್ರದೇಶ. ಈ ಬಿಗ್ ಬಾಸ್ ನಡೀತಾ ಇರೋದು ಬರೀ 1.5 ಎಕರೆನಲ್ಲಿ. ಈಗ ನಾವು ಕ್ಲೋಸರ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಆ 30 ಎಕರೆಗೆ. 30 ಎಕರೆ ಅಫಿಷಿಯಲಿ, ಅದು 35 ಎಕರೆ ಪ್ರದೇಶದಲ್ಲಿ ಇದ್ದಾರಂತೆ. ಅಫಿಷಿಯಲಿ ಅದು ಡಾಕ್ಯುಮೆಂಟ್ ಇರೋದು 30 ಎಕರೆ ಅಂತ. ನಾವು ಆ ಡಿಸ್ಪ್ಯೂಟ್ ನಮಗೆ ಬೇಕಾಗಿಲ್ಲ. ನಮಗೆ ವಿಷಯ ಇರೋದು ಏನಂತಾರೆ, ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆ, ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್, ಅದರ ವಿಚಾರವಾಗಿ ದೂರನ್ನು ಆಧರಿಸಿ ನಮ್ಮವ್ರು ನೋಟಿಸ್ ಕೊಟ್ಟದ್ದು 2 ವರ್ಷ ಆಯಿತು. ಹಂತವಾಗಿ ಅವ್ರಿಗೆ ಅಂದರೆ ಮಾರ್ಪಡಿಸ್ಕೊಳ್ಳೋಕೆ ಅವಕಾಶ ಕೊಡಲೇಬೇಕು ನಾವು. ಯಾರೋ ಒಂದು ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾನೆ, ಒಂದು ಎಸ್ಟಾಬ್ಲಿಷ್ಮೆಂಟ್ ಇಟ್ಕೊಂಡಿದ್ದಾನೆ, ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಾನೆ ಅಂತಂದರೆ ಅವ್ರಿಗೆ ನೋಟಿಸ್ ಕೊಡೋದು, ಅವ್ರಿಗೆ ತಿಳುವಳಿಕೆ ಕೊಡೋದು, ಕಾಯ್ದೆ ವ್ಯಾಪ್ತಿಯೊಳಗೆ ತರೋದು ನಮ್ಮ ಕೆಲಸ. ಮಾಡಲಿಲ್ಲ ಅಂದಾಗ ಈ ಕಾನೂನನ್ನ ಜಾರಿ ಕೊಡ್ತಕ್ಕಂಥ ನಮ್ಮದು. ಹೌದು. ನಿಮಗೆ ನಿಮ್ಮ ಪ್ರಶ್ನೆಗಳು ಹೇಗಿದ್ದಾವೆ ಗೊತ್ತಾ? ಅದು ಕೇಳಿ, ಸ್ವಲ್ಪ ಪ್ರಶ್ನೆ ಹಾಕಿದ್ರೆ ಉತ್ತರನೇ ತಗೊಳಕ್ಕೆ ರೆಡಿ ಇಲ್ವಲ್ಲ ನೀವು. ಸ್ವಲ್ಪ ಮೊದಲನೇದು, ನಾವು ನೋಟಿಸ್ ಕೊಡೋಕ್ಕೆ ಒಂದೊಂದು ನೋಟಿಸ್ಗೆ ಇಷ್ಟು ದಿನ ಅಂತಲೇ ಇರುತ್ತೆ. ಅವ್ರಿಗೆ ಕಾಲಾವಕಾಶ ಕೊಡಬೇಕು. ನಾಳೆ ಕೋರ್ಟ್ಗೆ ಹೋದರೆ ನೀನು ಪ್ರಾಪರ್ ಟೈಮ್ ಕೊಟ್ಟಿರೋ ನೀನು ಅವನಿಗೆ, ನೀನು ಉದ್ದಾಟತನದಲ್ಲಿ ವರ್ತಿದ್ಯಾ ಅಂತ ನಮಗೆ ಪ್ರಶ್ನೆ ಕೇಳ್ತಾರೆ. ಕೇಳಿ ಸ್ವಲ್ಪ ನಾನು ಹೇಳೋ ತನಕ ಕೇಳಿ. ನಾನು ಸ್ಕಿಪ್ ಆಗೋನಲ್ಲ. ನಿಮಗಿನ್ನ ಕಠಿಣವಾಗಿ ನಾನು ಉತ್ತರ ಕೊಡ್ತೀನಿ. ಇಲ್ಲಿರೋ ವಿಚಾರ ಏನಂದರೆ, ಆಗಸ್ಟಲ್ಲಿ ಈ ವಿಷಯ ನನ್ನ ಗಮನಕ್ಕೆ ಬಂತು. ಅಲ್ಲಿಯವ್ರಿಗೆ ನಾನು ಬಂದಿರೋದೇ ಫೆಬ್ರವರಿನಲ್ಲಿ ನಾನು ಚಾರ್ಜ್ ತೊಗೊಂಡು. ಆಗಸ್ಟಲ್ಲಿ ಯಾಕೆ ಈ ಫೈಲ್ ಪೆಂಡಿಂಗ್ ಇದೆ ಅಂತ ನಾನು ಎಲ್ಲನೂ ವೆರಿಫೈ ಮಾಡ್ಬೇಕಾದ್ರೆ ಇದು ಮಾಡಿ, ವೈ ದಿಸ್ ಈಸ್ ಪೆಂಡಿಂಗ್ ಫಾರ್ ಸೋ ಲಾಂಗ್ ಟೈಮ್ ಅಂತ. ಸೆಪ್ಟೆಂಬರ್ಲಿ ಪುಟಪ್ ಆಗಿ ಸೆಪ್ಟೆಂಬರ್ಲಿ ಆರ್ಡರ್ ಇಶ್ಯೂ ಮಾಡಿದ್ವಿ. ಅದನ್ನು ಸ್ಪೀಕಿಂಗ್ ಆರ್ಡ್ರು 3ನೇ ತಾರೀಕು ಅವ್ರಿಗೆ ಹೋಗಿದೆ. ಇದರಲ್ಲಿ ಡಿಲೇ ಅನ್ನೋದು ನನ್ನ ಟೈಮಲ್ಲಿ ಏನು ಅಂತಲ್ಲ, ಹಿಂದಿಂದ ನಾನು ಒಪ್ಕೋತೀನಿ. ಹಿಂದೆ 1.5 ವರ್ಷ ಡಿಲೇ ಆಗಿದೆ. ಒಂದು ಕ್ಲಾರಿಫಿಕೇಶನ್, ಹಿಂದೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಅಂತ ಇತ್ತು, ಅದಕ್ಕೆ ಕನ್ಸೆಂಟ್ ಇತ್ತು. 2019 20 ಅದಕ್ಕೆ ಲ್ಯಾಪ್ಸ್ ಆಯಿತು. ಅದಾದಮೇಲೆ ಅವ್ರು ರಿನ್ಯೂ ಮಾಡ್ಕೊಳ್ಬೇಕಾಯಿತು. ಅವ್ರು ಮಾಡ್ಕೊಳ್ಳಿಲ್ಲ, ಏನೋ ಸಂಸ್ಥೆ ಬಿದ್ದೋಯ್ತು. ಚೇಂಜ್ ಆಫ್ ನೇಮು ಎಲ್ಲ ಆಗಿ ಇವರು ಹೊಸ್ದಾಗಿ ಬಂದರು 24ರಲ್ಲಿ ಈಗಿನವರು. ಸೊ ಅವರು ಚೇಂಜ್ ಆಫ್ ನೇಮ್ ಮಾಡ್ಕೊಂಡು ಹೊಸ್ದಾಗಿ ಕನ್ಸೆಂಟ್ಗೆ ಅಪ್ಲೈ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಅದು ಇತ್ತೀಚೆಗೆ ಮಾಡಿದ್ದಾರೆ. ಅಂದರೆ ಅದು ಈಗ ವಿತೌಟ್ ಕನ್ಸೆಂಟ್ ಇರೋದ್ರಿಂದ ನಾವು ಬಂದ್ ಮಾಡಿದ್ವಿ. ಸೀನಿಯಾರಿಟಿ ಮೇಲೆ ಅದನ್ನು ಅಲೋ ಮಾಡ್ತೀವಿ, ತೊಂದರೆ ಇಲ್ಲ. ಯಾರಿಗೆ 3 ನೋಟಿಸೇ ಕೊಡೋದು. ಆಮೇಲೆ ಸ್ಪಾಟ್ ಮಾಜರ್ ಮಾಡಿದ್ದೀವಿ ನಾವು. ಸ್ಪಾಟ್ ಮಾಜರ್ ಮಾಡಿದ್ಮೇಲೆ ಅವ್ರಿಗೆಲ್ಲ ಅರಿವಿರುತ್ತಲ್ಲ, ಅವ್ರ ಸ್ಪಾಟ್ಗೆ ಹೋಗಿ ನಾವು ಮಾಜರ್ ಮಾಡಿದ್ದೀವಿ. ನಿಂದು ಏನೇನು ನಾನ್ ಕಾಂಪ್ಲೇನ್ಸ್ ಇದೆಯಪ್ಪ, ಇದನ್ನು ಸರಿಪಡಿಸ್ಕೊಂತ ತಿಳಿಸ್ತಕ್ಕಂಥ ಮಾಜರ್ ಕೂಡ ಮಾಡಿದ್ದೀವಿ. ಪೂರ್ತಿ ಅಲ್ಲ, ಅವಾಗ ಬಿಗ್ ಬಾಸ್ ಇರಲಿಲ್ಲ. ಮಾಜರ್ ಮಾಡಿದಾಗ ಬಿಗ್ ಬಾಸ್ ಇರಲಿಲ್ಲ. ಕೊಡ್ಬೋದು. ಯಾವುದು ಕಾನೂನಿನಲ್ಲಿ ಇರೋ ಅವಕಾಶದಲ್ಲಿ ಅಲ್ಲ. ಈಗ ನಮಗೆ ಬಂದಿರೋ ಅವರು ಮನವಿಯನ್ನ ನಮಗೆ ಸಲ್ಲಿಸಿದಾಗ ನಾವು ಅದನ್ನು ಪರಿಶೀಲಿಸಿ ವಿತ್ ಆನ್ ಅಫಿಡವಿಟ್, ಅವರು ಅಫಿಡವಿಟ್ ಜೊತೆಯಲ್ಲಿ ಸ್ಪೆಸಿಫಿಕ್ ಆಗಿ ಏನೇನು ನಾನ್ ಕಾಂಪ್ಲೈನ್ಸಸ್ ಇದೆ ಅದನ್ನು ಸರಿಪಡಿಸಿ ಇಷ್ಟು ದಿನದೊಳಗೆ ಮಾಡ್ತೀವಿ ಅನ್ನೋದನ್ನು ಕೊಟ್ಟರೆ, ಟೈಮ್ ಬೌಂಡ್ ಆಕ್ಷನ್ ಪ್ಲಾನ್ ಕೊಟ್ಟರೆ, ದೆನ್ ವಿ ವಿಲ್ ಅಲೋ. ಯಾವುದು ಆಗಿದೆ. ಪಬ್ಲಿಕ್ ಹಿಯರಿಂಗ್ ಅಲ್ಲ, ಪರ್ಸನಲ್ ಹಿಯರಿಂಗ್. ಈಗ ಅವ್ರು ಏನು ಮನವಿನೇ ಮಾಡಿಲ್ಲ. ಹೌ ಕ್ಯಾನ್ ಐ ಟಾಕ್ ಅಸ್ಯೂಮಿಂಗ್? ಸಿ, ಡಿಪೆಂಡ್ ಅಪಾನ್ ದಿ ರಿಕ್ವೆಸ್ಟ್. ವಿ ಡೋಂಟ್ ನೋ ಹೌ ವೆದರ್ ದೇ ಆರ್ ಗೋಯಿಂಗ್ ಟು ಅಪೀಲ್ ಬಿಫೋರ್ ಮೀ ಆರ್ ನಾಟ್. ವೆನ್ ದೇ ಆರ್ ಡೀಲ್ ಟು ದಿ ಕೋರ್ಟ್ ಆಲ್ಸೋ. ರೆಡ್ ಕ್ಯಾಟಗರಿ ಇಂಡಸ್ಟ್ರಿ ಆದರೆ ಈಗ 250 KLD ಮೇಲೆ ಅವ್ರದ್ದು ವೇಸ್ಟ್ ವಾಟರ್ ಇದ್ರೆ 90 days ಇದೆ ಟೈಮ್. ರೆಡ್ ಕ್ಯಾಟಗರಿ
ದೇ ಹ್ಯಾವ್ ಟು ಲಿಂಕ್ ದಟ್ ಓಲ್ಡ್ ಸಿ ಎಫ್ ಒ ಇತ್ತಲ್ಲ ಅದನ್ನ ಲಿಂಕ್ ಮಾಡ್ಬೇಕು ಅವ್ರು. ಹೌದು, ಹಳೇದು ಲಿಂಕ್ ಮಾಡಿ ಚೇಂಜ್ ಆಫ್ ನೇಮ್ ತಗೋಬೇಕು. ಹೆಚ್ಚಿನ ವಿಚಾರ ನಾನು ಏನೆಲ್ಲ ಉತ್ತರ ಕೊಟ್ಟೆ ಆಗಲೇ ಮತ್ತೆ ರಿಪೀಟ್ ಮಾಡ್ತಾ ಇದ್ರಿ. ನಾನು ಕಡತಗಳನ್ನ ಪರಿಶೀಲನೆ ಮಾಡ್ಬೇಕಾದ್ರೆ ಇದು ಯಾಕೆ ಇಷ್ಟು ದಿನದಿಂದ ಪೆಂಡಿಂಗ್ ಇದೆ ಅಂತ ಅಂದ್ಬಿಟ್ಟು ಕೇಳಿದ ಮೇಲೆ ಕಡತ ಸ್ಪೀಡಪ್ ಆಗಿ ಆಗಸ್ಟಿಂದ SLECಗೆ ಅದು ಸೆಪ್ಟೆಂಬರ್ 16ರಲ್ಲಿ ಪ್ಲೇಸ್ ಆಗಿದೆ. ಅದ ಆಧಾರದ ಮೇಲೆ ಅವತ್ತೇ ನಾವು ನಿರ್ಣಯನ ಕೈಗೊಂಡ್ಬಿಟ್ಟಿದ್ವಿ. ಟೋಟಲ್ ಈಗ ನನ್ನ ಅವಧಿನಲ್ಲಿ 152 ಕೊಟ್ಟಿದ್ದೀನಿ. ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಕೊಡ್ತೀನಿ ಅಂತ. ಇಲ್ಲ, ನನಗೆ ಮಾಧ್ಯಮಗಳಿಂದ ನಿನ್ನೆ ಪ್ರಶ್ನೆ ಸ್ಟಾರ್ಟ್ ಆಯಿತು. ನಾನು ಯಾವ ಮಾಧ್ಯಮದವ್ರಿಗೂ ನಾನು ಉತ್ತರ ಕೊಡಲಿಲ್ಲ. ಯಾಕೆ ಅಂತಂದರೆ ನನಗೆ ನಮ್ಮ ಅಡ್ವೊಕೇಟ್ ಅಷ್ಟಲ್ಲಿ ಫೋನ್ ಮಾಡಿದರು. 30th ಇವರು ದೇ ಹ್ಯಾಡ್ ಬೀನ್ ಟು ದಿ ಕೋರ್ಟ್. 30th ಹೋದ್ಮೇಲೆ ಅವ್ರಿಗೆ ಡೇಟ್ ಕೊಟ್ಟಿದ್ದಾರೆ 9th. ಸೊ ವೆನ್ ದ ಮ್ಯಾಟರ್ ಬಿಫೋರ್ ದಿ ಕೋರ್ಟ್ ಐ ಶುಡ್ ನಾಟ್ ಸ್ಪೀಕ್ ಟು ದಿ ಮೀಡಿಯಾ ಅಂತ ಅಂದ್ಬಿಟ್ಟು ನನಗೆ ಅಡ್ವೈಸ್ ಮಾಡಿದ್ರು. ನಮ್ಮ ಒಬ್ಬರದ್ದು ಅವ್ರದ್ದು ಉತ್ತರ ಕೊಟ್ಬಿಡ್ತೀನಿ. ನಾನು ನಿಮಗೆ ಕೊಡ್ತೀನಿ, ಅವ್ರದ್ದು ಉತ್ತರ ಕೊಟ್ಬಿಡ್ತೀನಿ. ಏನು ಹೇಳಿ? ಪ್ರಶ್ನೆ ಬೇರೆ. ಅಡ್ಮಿಟ್ ಆಗಿದೆ ಇಲ್ಲ, ಸ್ಟೇ ಕೊಟ್ಟಿದ್ದಾರೆ ಇಲ್ಲ, ಆ ಪ್ರಶ್ನೆ ಅಲ್ಲ. ವೆನ್ ದ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್, ನಾನು ನ್ಯಾಯಾಲಯಕ್ಕೆ ಮೀರಿದಂಥ ಮಾತುಗಳನ್ನ ಆಡಬೇಡಿ ಅಂತ ನಮ್ಮ ಲಾಯರ್ ನನಗೆ ಹೇಳಿದ್ರು, ನಮ್ಮ ಮಂಡಳಿ ಲಾಯರು. ಇವತ್ತು ಮಧ್ಯಾಹ್ನ ನನಗೆ ಇಲ್ಲಿ ಬರೋದಕ್ಕೂ ಮೊದಲೇ ಈ ವಿಷಯವಾಗಿ ಏನೇನು ಮಾತಾಡ್ಬೋದು, ಏನು ಮಾತಾಡಬಾರ್ದು ಅಂತ, ನೀವೇನು ಮಾಡಿದಿರಿ ಅನ್ನೋದು ಮಾತ್ರ ಹೇಳಿ, ಮುಂದಿನ ವಿಚಾರ ನೀವೇನು ಮಾತಾಡಬೇಕು. ಯಾಕಂದರೆ ಇವತ್ತು ನಮಗೊಂದು ನೋಟಿಸ್ ಬಂದಿದೆ, ಅದಕ್ಕೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಮಧ್ಯಾಹ್ನ 2:30ಗೆ ಮ್ಯಾಟರ್ ರೀಚ್ ಆಗ್ತಾ ಇದೆ. ವಿ ಡೋಂಟ್ ನೋ ವೆದರ್ ಇಟ್ ಈಸ್ ಗೋಯಿಂಗ್ ಟು ರೀಚ್ ಆರ್ ನಾಟ್. ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು. ಯಾರು? ನಾಟ್ ಅಟ್ ಆಲ್. ದೆರ್ ಈಸ್ ನೋ ಪಾಲಿಟಿಕ್ಸ್. ನೋಡಿ, ಇದು ನಿಮ್ಮ ಊಹಾತ್ಮಕವಾದ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ. ಕೇಳಿ 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 ನೀವು ನಿಮ್ಮ 100 ಪ್ರಶ್ನೆಗೂ ನಂದೊಂದು ಕೇಳ್ರಿ. ಆ ಸಾಧು ಕೋಕಿಲ ಈಸ್ ನಾಟ್ ಎ ಪಾರ್ಟ್ ಆಫ್ PCB. I am not a man of party. Here I am not a political man. I'll tell you, you can't insist me like that. Keep it in mind. ನಾವು ರಾಜಕೀಯ ನಿರ್ಧಾರ ಕೈಗೊಂಡಿಲ್ಲ. ಇದು ರಾಜಕಾರಣನೂ ಅಲ್ಲ, ರಾಜಕೀಯ ಸಂಸ್ಥೆನೂ ಅಲ್ಲ, ಮಾಲಿನ್ಯ ನಿಯಂತ್ರಣ ಮಂಡಳಿ. ಸ್ಪಷ್ಟವಾಗಿ ಹೇಳ್ತೀನಿ, ಇದರಲ್ಲಿ ಪಕ್ಷ ಭೇದ ಮರೆತು ಮತ್ತೊಂದು ಯಾವುದೇ ಉದ್ದಿಮೆ ವಿಚಾರ ಇರಲಿ, ಯಾವುದೇ ಒಂದು ಡೆವಲಪ್ಮೆಂಟ್ ಇರಲಿ, ಮಾಲಿನ್ಯದ ವಿಚಾರವಾಗಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಕೊಟ್ಟು, ಕಾನೂನು ಅರಿವನ್ನು ಉಂಟು ಮಾಡಿ, ಕಾಯ್ದೆಯನ್ನು ತಿಳಿಸಿ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡೋರು ನಾವು. ಕೊನೆಯಲ್ಲಿ ನಾವು ದಂಡ ಎತ್ತೋದು, ಮೊದಲೇ ದಂಡ ಇಟ್ಕೊಂಡು ಹೋಗಿಲ್ಲ. ಅವರು ಸಾರ್ವಜನಿಕ ಕೇಳಿ, ಸರ್ಕಾರದ ಒಂದು ಭಾಗ ಕೇಳಿ, ಸರ್ಕಾರದ ಒಂದು ಭಾಗವಾಗಿ ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿ ಬಹುಜನರ ಭಾವನೆಗಳಿಗೆ ಅವರ ಉತ್ತರ ಬಂದಿರಬಹುದು. ನಾನು ಹೇಳಿದ್ದೀನಲ್ಲ, ಇವತ್ತು ಕಾಯ್ದೆ ಅಡಿನಲ್ಲಿ ನಾವು ಕ್ಲೋಜರ್ ಆರ್ಡರ್ ಕೊಟ್ಟಿದ್ದೀವಿ. ಕ್ಲೋಜರ್ ಆರ್ಡರ್ ಅಂತಾರೆ, ಪರ್ಮನೆಂಟ್ ಕ್ಲೋಜರ್ ಆಗಲ್ಲ. ಅದು ಟೆಂಪರರಿ ಅಂತನೂ ಅಲ್ಲ. ಅವರು ಸರಿಪಡಿಸ್ಕೊಂಡ್ರೆ ಎನ್ವೈರನ್ಮೆಂಟಲ್ ಕಾಂಪನ್ಸೇಷನ್ ಕಟ್ಟಿ ಸರಿಪಡಿಸ್ಕೋಬೇಕು. ಈಗ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್, ಇಮಿಡಿಯೇಟ್. ಹೌ ಕ್ಯಾನ್ ಐ ಫಾರ್ಮುಲಾ ಇದೆ, ಅದರಂತೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. Not at all. There is no politics, no pressure from any part of the. ಇವೆಲ್ಲ ಸುಳ್ಳು. ಇದನ್ನು ಯಾರೋ ಕಲ್ಪಿತವಾಗಿ ಉಪಮುಖ್ಯಮಂತ್ರಿಗಳ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ. PCBಗೂ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಕಾಲದಲ್ಲಿ ನೀಡಿದಂಥ ಹೇಳಿಕೆಗೂ ಸಂಬಂಧ ಇಲ್ಲ. ಬಿಗ್ ಬಾಸ್ಗೂ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಸಂಬಂಧ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ನಿನ್ನೆಯಿಂದ ಈ ವಿಚಾರ ನಮ್ಗೆ ಅರಿವು ಬಂದಿರೋದು. ಯಾವ ಕಾರಣಕ್ಕೆ ನನಗೆ ಮಾತೇ ಆಡಿಲ್ಲ ಅವರು. ಯಾವುದನ್ನ ಮತ್ತೆ ಅದಂಗೆ ಈ ಪ್ರಶ್ನೆ ಬರ್ತಾ ಇದೆ.
ಅದು ಈ ಪ್ರಶ್ನೆ ಹೆಂಗೆ ಹೇಳಿ, ನಿಮ್ಮ ಸ್ನೇಹಿತರಿಗೆ ಕೇಳಿ. ಈಗ ಮಾಧ್ಯಮದವರು ಮಾಡಿದ್ರು, ಜಿಲ್ಲಾಧಿಕಾರಿನೂ ಮಾಡಿದ್ರು, ಜಾಲಿವುಡ್ ಅವರು ಫೋನ್ ಮಾಡಿದ್ರು. ನಾನು ಅವ್ರಿಗೆ ಒಂದೇ ವಿಚಾರ ಹೇಳಿದ್ದು, ನೀವು ಕೋರ್ಟಲ್ಲೂ ಇದ್ದು ಮಂಡಳಿ ಹತ್ರನೂ ವ್ಯವಹರಿಸೋದಕ್ಕೆ ಸಾಧ್ಯ ಇಲ್ಲ. ನೀನು ರಿಲೀಫ್ ತಗೊಳಗಿದ್ರೆ ನೋಡಪ್ಪ ಕೋರ್ಟಿಂದ ತಗೋ, ಇಲ್ಲ ಮಾನವೀಯತೆ ದೃಷ್ಟಿನಲ್ಲಿ ನಮಗಿರ್ತಕ್ಕಂಥ ಅಧಿಕಾರದ ಅಡಿನಲ್ಲಿ ಸೀಮಿತ ಅವಧಿನಲ್ಲಿ ಇದನ್ನು ಮಾಡ್ಕೋತೀನಿ ಅನ್ನೋ ಅಫಿಡವಿಟಲ್ಲಿ ಬಂದರೆ ಬೇಕಾದ್ರೆ ನಾವು ನೋಡ್ತೀವಿ. ನೀವು ಎರಡೂ ಒಂದೇ ಸರಿ ಕೇಳಕ್ಕೆ ಬರಲ್ಲ ಅಂತ ಹೇಳಿದ್ವಿ. ಯಾವ್ದನ್ನ ನೋಡಿ, ನೀವು ಯಾಕೆ ವೈ ಯು ಆರ್ ಟ್ಯಾಗಿಂಗ್ ಇಟ್ ಟು ದಿ ಬಿಗ್ ಬಾಸ್? ವಿ ಆರ್ ನೋ ವೇ ಕನ್ಸರ್ನ್ ವಿತ್ ಬಿಗ್ ಬಾಸ್. ಅಲ್ಲ ಅದು ನಿಮ್ಮದು, ನನಗೂ ಅದಕ್ಕೆ ಏನು ಸ್ವಾಮಿ, ನನಗೂ ಅದಕ್ಕೆ ಏನು ಸಂಬಂಧ? ನಿಮ್ಗೆ ಕನ್ಸರ್ನ್ ಅದು. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಐ ಆಮ್ ನಾಟ್ ಅಗೇನ್ಸ್ಟ್ ಬಿಗ್ ಬಾಸ್ ಆರ್ ಐ ಆಮ್ ನಾಟ್ ಇನ್ ಫೇವರ್ ಆಫ್ ಬಿಗ್ ಬಾಸ್. ನಮ್ಗೆ ಎರಡೂ ಅಲ್ಲ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ನನಗೆ ಈ ವಿಚಾರನೆಲ್ಲ ವಿಷದಪಡಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಕೇಳಿ ಅಂತ. ದಟ್ ಮ್ಯಾಟರ್ ಇಸ್ ಬಿಫೋರ್ ದಿ ಕೋರ್ಟ್, ದಟ್ ಮಚ್ ಐ ಕ್ಯಾನ್ ಸೇ.